ಆಕಾಶವಾಣಿ ಮಡಿಕೇರಿ. ಭಾರತ ರತ್ನರು. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ. ಕಣ್ಣು ಬೇರೆ ನೋಟ ಒಂದು, ನಾವು ಭಾರತೀಯರು. ನಮ್ಮೆಲ್ಲ ನಲ್ಮೆಯ ಕೇಳುಗರಿಗೆ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರನ್ನು ಪರಿಚಯಿಸಿಕೊಂಡಿದ್ದೀರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅದೇ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ ಸರ್ ಸಿ.ವಿ. ರಾಮನ್ ಅವರ ಪರಿಚಯ ಮಾಡಿಕೊಳ್ಳೋಣ. ಸರ್ ಸಿ.ವಿ. ರಾಮನ್ ಅವರು 1888ನೇ ಇಸವಿ ನವೆಂಬರ್ 7ರಂದು ತಮಿಳುನಾಡಿನ ಕಾವೇರಿ ನದಿ ತೀರದಲ್ಲಿರುವ ತಿರುಚಿರಪಳ್ಳಿ ಅಥವಾ ತಿರುಚನಾಪಳ್ಳಿ ಹತ್ತಿರದ ಅಯ್ಯನ್ಪಟ್ಟಿ ಎಂಬಲ್ಲಿ ಜನಿಸಿದ್ರು. ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ವೃತ್ತಿಯಿಂದ ಶಾಲಾ ಅಧ್ಯಾಪಕರಾಗಿದ್ದರು. ತಾಯಿ ಪಾರ್ವತಿ ಅಮ್ಮಾಳ್ ಸುಸಂಸ್ಕೃತ ಭಾರತೀಯ ನಾರಿಯಾಗಿದ್ದರು. ಸಿ.ವಿ. ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್. ರಾಮನ್ ಅವರ ಮನೆಯಲ್ಲಿ ವಿಜ್ಞಾನ, ಸಂಗೀತ, ಆಧ್ಯಾತ್ಮಿಕತೆ, ಸಂಸ್ಕೃತ ಮುಂತಾದವುಗಳಿಗೆ ವಿಶೇಷ ಪ್ರೋತ್ಸಾಹವಿತ್ತು. ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ವಿಜ್ಞಾನ ವಿಷಯಗಳಲ್ಲಿ ತುಂಬ ಆಸಕ್ತಿ ಹೊಂದಿದ್ರು. ಭೌತಶಾಸ್ತ್ರ, ಗಣಿತ, ವೇದಾಂತ ಮುಂತಾದ ಪುಸ್ತಕಗಳ ಒಂದು ದೊಡ್ಡ ಗ್ರಂಥಾಲಯ ಅವರ ಮನೆಯಲ್ಲಿತ್ತು. ಬಾಲ್ಯದಲ್ಲಿಯೇ ರಾಮನ್ ಚತುರ ಬಾಲಕನಾಗಿ ಬೆಳೆದ್ರು. ಮಾತ್ರವಲ್ಲ, ಅತ್ಯಂತ ಪ್ರತಿಭಾವಂತರೂ ಆಗಿದ್ರು. ಅವರಿಗೆ ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಇತ್ತು. ಪರೀಕ್ಷೆಗಳಲ್ಲಿ ಸದಾ ಪ್ರಥಮ ದರ್ಜೆಯಲ್ಲೇ ಪಾಸಾಗ್ತಿದ್ರು. ಚುರುಕು ಬುದ್ಧಿಯ ಅಪಾರ ನೆನಪಿನ ಶಕ್ತಿಯಿಂದಾಗಿ ಅವರಿಗೆ ಡಬಲ್ ಪ್ರಮೋಷನ್ ದೊರೆತಿತ್ತು. ಹಾಗಾಗಿ ಅವರು ತಮ್ಮ 12ನೇ ವಯಸ್ಸಿನಲ್ಲಿಯೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಅವರಿಗೆ ಅನೇಕ ವಿಷಯಗಳು ತಿಳಿದಿದ್ವು. ಅವರು ಚತುರತೆಯಿಂದ ಕೇಳುವ ಪ್ರಶ್ನೆಗಳಿಗೆ ಅಧ್ಯಾಪಕರು ಸಹ ಸರಿಯಾದ ಉತ್ತರ ಕೊಡಲು ತಡವರಿಸ್ತಾ ಇದ್ರು. ರಾಮನ್ನರು ಶೈಕ್ಷಣಿಕ ವಿಚಾರಗಳಲ್ಲಿ ಕ್ರಿಯಾಶೀಲರಾಗಿದ್ದುದರಿಂದ ಶಾಲೆಯಲ್ಲಿ ಅವರು ಅಧ್ಯಾಪಕರ ಮೆಚ್ಚಿನ ವಿದ್ಯಾರ್ಥಿಯಾಗಿದ್ದರು. ಅವರದು ಬಾಲ್ಯದಿಂದಲೂ ಕುತೂಹಲಕಾರಿ ಮನಸ್ಸು. ಯಾವುದೇ ವಿಷಯ, ವಸ್ತು, ಘಟನೆಗಳನ್ನು ಕಂಡಾಗ ಏನು, ಹೇಗೆ, ಏಕೆ ಎಂಬುದಾಗಿ ಪ್ರಶ್ನಿಸ್ತಾ ಇದ್ರು. ವೈಜ್ಞಾನಿಕ ಮನೋಭಾವನೆಯಿಂದ ವಿಶ್ಲೇಷಣೆ ಮಾಡ್ತಾ ಇದ್ರು. ಪರಿಹಾರ ಸಿಗುವವರೆಗೂ ಚಿಂತನೆಯನ್ನು ಮುಂದುವರಿಸ್ತಾ ಇದ್ರು. ರಾಮನ್ನರ ತಂದೆ ತಾಯಿಗಳು ಶ್ರೀಮಂತರೇನಲ್ಲ. ತಮಗಿದ್ದ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳದೆ ಮಗನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ರು. ಮನೆಯಲ್ಲಿನ ಶಾಂತಿ, ನೆಮ್ಮದಿ, ಪ್ರೀತಿ ರಾಮನವರ ಬದುಕಿನ ಮೇಲೆ ಅಪಾರವಾದ ಪ್ರಭಾವ ಬೀರಿತು. ಅವರ ತಂದೆಗೆ ಮಗನನ್ನು ವಿದೇಶಕ್ಕೆ ಕಳುಹಿಸಿ ಉನ್ನತ ಶಿಕ್ಷಣ ಕೊಡಿಸಬೇಕೆಂಬ ಆಸೆ ಇತ್ತು. ಆದರೆ ರಾಮನ್ನರ ಆರೋಗ್ಯ ಅಷ್ಟೊಂದು ಸಮಾಧಾನಕರವಾಗಿರಲಿಲ್ಲ. ಆದ್ದರಿಂದ ಮೆಟ್ರಿಕ್ಯುಲೇಷನ್ ನಂತರ ಅಂದರೆ 1900ರಲ್ಲಿ ಅವರನ್ನು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿಸಿದ್ರು. ರಾಮನ್ನರು BA ಪದವಿಯಲ್ಲಿ ಉತ್ತಮ ಅಧ್ಯಯನದ ಫಲವಾಗಿ ಚಿನ್ನದ ಪದಕ ಗಳಿಸಿದ್ರು. 1907ರಲ್ಲಿ ಮದ್ರಾಸಿನಲ್ಲಿಯೇ MA ಪದವಿ ಪಡೆದುಕೊಂಡ್ರು. ಮಾತ್ರವಲ್ಲ, ಇಡೀ ಮದ್ರಾಸ್ ಸಂಸ್ಥಾನಕ್ಕೆ ಪ್ರಥಮರಾಗಿ ಉತ್ತೀರ್ಣರಾದರು. ಆಗ ಅವರಿಗೆ ಕೇವಲ 18 ವರ್ಷ. ಈ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ಆಕರ್ಷಿಸಿದ ವಿಷಯವೆಂದರೆ ಭೌತಶಾಸ್ತ್ರ. ಸದಾ ಭೌತಶಾಸ್ತ್ರದ ಸಮಸ್ಯೆ, ಪರಿಹಾರ, ಪ್ರಯೋಗಗಳೇ ಇವರ ಹವ್ಯಾಸವಾಯಿತು. ಅನೇಕ ವೈಜ್ಞಾನಿಕ ಗ್ರಂಥಗಳನ್ನು ಅಭ್ಯಸಿಸಿ ಅದರ ಸಾರಾಂಶಗಳ ಆಧಾರದಿಂದ ಅನೇಕ ಭೌತಶಾಸ್ತ್ರ ಪ್ರಬಂಧಗಳನ್ನು ರಚಿಸಿ ಇಂಗ್ಲೆಂಡಿನ ಫಿಲಾಸಾಫಿಕಲ್ ಮ್ಯಾಗಝೀನ್ ಹಾಗೂ ನೇಚರ್ ಸೈನ್ಸ್ ಮ್ಯಾಗಝೀನ್ಗೆ ಕಳುಹಿಸಿದ್ರು. ಇದರಿಂದಾಗಿ ಪಾಶ್ಚಾತ್ಯ ವಿಜ್ಞಾನಿಗಳಿಗೆ ರಾಮನ್ನರ ಬಗ್ಗೆ ತಿಳಿದಂತಾಯಿತು. ಪಾಲಗಡಲ ಸ್ವರ ಪಂಚಮಧಾರಿಣಿ
ರಾಮನ್ ತಮ್ಮ ಉನ್ನತ ವ್ಯಾಸಂಗಕ್ಕೆ ಇಂಗ್ಲೆಂಡಿಗೆ ಹೋಗಲು ಬಯಸಿದ್ರು. ಆದರೆ ಅವರ ಮನೆಯ ಆರ್ಥಿಕ ಸ್ಥಿತಿ ಸರಿಯಿಲ್ಲದಿದ್ದರಿಂದ ಅವರು ತಮ್ಮ ಆಸೆಯನ್ನು ಕೈಬಿಡಬೇಕಾಯಿತು. ಆ ದಿನಗಳಲ್ಲಿ ಆರ್ಥಿಕ ದೃಷ್ಟಿಯಿಂದ ಲಾಭದಾಯಕವಾದ ಉನ್ನತ ಹುದ್ದೆಗಳು ಕಡಿಮೆ ಇದ್ವು. ಪ್ರತಿಭಾವಂತ ವಿದ್ಯಾರ್ಥಿಗಳು ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದರೆ ಮಾತ್ರ ಇಂಗ್ಲೆಂಡಿನಲ್ಲಿ ನಡೆಯುವ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕುಳಿತು ಉನ್ನತ ಹುದ್ದೆಗೇರಬಹುದಿತ್ತು. ಆದರೆ ಆರ್ಥಿಕ ದುಸ್ಥಿತಿಯ ಕಾರಣದಿಂದಾಗಿ ರಾಮನ್ ಭಾರತದಲ್ಲಿಯೇ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಪರೀಕ್ಷೆಗೆ ಕುಳಿತರು. ಹಾಗೆ ಅದರಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾದರು. ಪ್ರಖ್ಯಾತ ವಿಜ್ಞಾನಿ ಹೆಲ್ಮೋಲ್ಟ್ ಹಾಗೂ ಧ್ವನಿ ವಿಜ್ಞಾನಿ ಲಾರ್ಡ್ ರ್ಯಾಲೆ ಎಂಬುವವರು ರಾಮನ್ನರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದರು. ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡ ರಾಮನ್ನರಿಗೆ ತಮ್ಮ 19ನೇ ವರ್ಷದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ ಸಂಸ್ಥೆಯಲ್ಲಿ ಸದಸ್ಯತ್ವ ಸಿಕ್ಕಿತು. ಅವರು ಭಾರತೀಯ ಸೇವಾ ಪರೀಕ್ಷೆ ಅಂದರೆ ಆ ಕಾಲದ IAS ಪರೀಕ್ಷೆಗೂ ಕುಳಿತು ಅದರಲ್ಲೂ ತೇರ್ಗಡೆಯಾದರು. 1907ರಲ್ಲಿ ರಾಮನ್ ಅವರು ಕಲ್ಕತ್ತೆಯ ಆರ್ಥಿಕ ಇಲಾಖೆಯಲ್ಲಿ ಸಹಾಯಕ ಲೆಕ್ಕ ತಪಾಸಣಾಧಿಕಾರಿಯಾಗಿ ಸೇವೆ ಆರಂಭಿಸಿದರು. ಅದೇ ವರ್ಷ ಲೋಕಸುಂದರಿ ಅವರನ್ನು ವಿವಾಹವಾದರು. ರಾಮನ್ ಸತ್ಯನಿಷ್ಠ ಸಮರ್ಥ ಅಧಿಕಾರಿಯಾಗಿದ್ದರು. ಸದಾ ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಿದ್ರು. ಅವರ ಮಾನವೀಯತೆ, ಸತ್ಯಸಂಧತೆ, ಸೇವಾ ಮನೋಭಾವ, ಲಂಚ ಪಡೆಯದ ಗುಣಗಳು ಜನರಿಗೆ ಬಹಳವಾಗಿ ಮೆಚ್ಚುಗೆಯಾದವು. ಆದರೆ ಕುತೂಹಲ ಪ್ರವೃತ್ತಿಯ ರಾಮನ್ ಅವರಿಗೆ ಕೂತು ಕೆಲಸ ಮಾಡುವ ಹುದ್ದೆ ತೃಪ್ತಿ ನೀಡಲಿಲ್ಲ. ಕಚೇರಿಯಲ್ಲಿ ಕುಳಿತು ಕಡತಗಳೊಂದಿಗೆ ಕೆಲಸ ಮಾಡೋದಕ್ಕೆ ಅವರಿಗೆ ಇಷ್ಟವಾಗಲಿಲ್ಲ. ಅವರ ಮನಸ್ಸು ಸದಾ ಸಂಶೋಧನೆಯ ಕಡೆಗೆ ತುಡಿತಾ ಇತ್ತು. 20ನೇ ಶತಮಾನದ ಆರಂಭ. ಆಗ ಭಾರತದಲ್ಲಿ ಬ್ರಿಟಿಷರ ಆಡಳಿತವಿತ್ತು. ಉನ್ನತ ಶಿಕ್ಷಣ ಸಂಸ್ಥೆಗಳಿದ್ದುದು ಕೇವಲ 160 ಮಾತ್ರ. ಅದರಲ್ಲೂ ಕೆಲವೇ ಕಾಲೇಜುಗಳಲ್ಲಿ ಕೆಲವರಿಗೆ ಮಾತ್ರ ಸಂಶೋಧನೆ ಪ್ರಯೋಗಗಳಿಗೆ ಅವಕಾಶವಿತ್ತು. ಆ ಸಂದರ್ಭದಲ್ಲಿ ಮಹೇಂದ್ರ ಲಾಲ್ ಸರ್ಕಾರ್ ಅವರು ಪ್ರಸಿದ್ಧ ವಿಜ್ಞಾನಿಗಳಾಗಿದ್ದರು. ಅವರು ಕಲ್ಕತ್ತೆಯಲ್ಲಿ ಸಂಶೋಧನಾ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ಅವರ ಮಗ ಅಮೃತಲಾಲರು ಆ ಸಂಸ್ಥೆಯ ನಿರ್ದೇಶಕರಾಗಿದ್ದರು. ಹಾಗೆ ಒಮ್ಮೆ ರಾಮನ್ ಅವರು ಕಲ್ಕತ್ತಾದ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಅವರಿಗೆ ಈ ಸಂಸ್ಥೆಯ ನಾಮಫಲಕ ಕಾಣಿಸಿತು. ಅವರು ಆ ಸಂಸ್ಥೆಗೆ ಹೋಗಿ ಅದರ ಕಾರ್ಯದರ್ಶಿಯನ್ನು ಕಂಡು ಅಲ್ಲಿ ಸಂಶೋಧನೆ ನಡೆಸಲು ಅವಕಾಶ ನೀಡುವಂತೆ ಕೇಳಿಕೊಂಡರು. ರಾಮನ್ನರಿಗೆ ಒಪ್ಪಿಗೆ ಸಿಕ್ಕಿತು. ಅವರು ಪ್ರತಿದಿನವೂ ಸಂಜೆ ಹೊತ್ತು ಅಲ್ಲಿಗೆ ಹೋಗಿ ಸಂಶೋಧನಾ ಕಾರ್ಯಗಳನ್ನು ಕೈಗೊಳ್ತಾ ಇದ್ರು. ಭಾನುವಾರ ಹಾಗೂ ಇತರ ರಜಾದಿನಗಳನ್ನು ಸಹ ಅಲ್ಲಿಯೇ ಕಳೀತಾ ಇದ್ರು. ಸ್ವಲ್ಪ ಕಾಲದ ನಂತರ ತಮ್ಮ ನಿವಾಸವನ್ನು ಪ್ರಯೋಗಾಲಯದ ಹಿಂದಿದ್ದ ಮನೆಗೆ ಬದಲಾಯಿಸಿದ್ರು. ಹಾಗೆ ಅವರು ತಮ್ಮ ಸಂಶೋಧನೆಯಲ್ಲಿ ಮುಂದುವರಿದರು. ಈ ನಡುವೆ ರಾಮನ್ನರ ತಂದೆ ಚಂದ್ರಶೇಖರ್ ಅವರು ನಿಧನರಾದರು. ಅವರ ನಿಧನದ ಬಳಿಕ ಸ್ವಂತ ಊರಿಗೆ ಮರಳಿದ ರಾಮನ್ ಅವರು 1915ರಲ್ಲಿ ಕಲ್ಕತ್ತೆಯ ಸೈನ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿದರು. ಅವರಿಗೆ 29 ವರ್ಷ ವಯಸ್ಸಾಗಿದ್ದಾಗ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆ ಮಾಡಬೇಕೆಂಬ ದೃಢ ನಿರ್ಧಾರ ತಾಳಿದ್ರು. ರಾಮನ್ ಸದಾ ಜಾಗೃತರಾದರು. ಪಿಟೀಲು, ಮೃದಂಗ, ತಬಲ ಮೊದಲಾದ ಸಂಗೀತಗಳನ್ನು ನುಡಿಸ್ತಾ ಅವುಗಳಿಂದುಂಟಾಗುವ ಸ್ಪಂದನಗಳನ್ನು ಕುರಿತು ಲೇಖನಗಳನ್ನು ಬರೆದರು. ಸಂಗೀತವೂ ಸಹ ಅವರಿಗೆ ಆಸಕ್ತಿಯ ವಿಷಯವಾಗಿತ್ತು. ಪ್ರಯೋಗಶಾಲೆಯಲ್ಲಿ ಇದ್ದುಕೊಂಡು ಹಲವಾರು ಪ್ರಯೋಗಗಳನ್ನು ಮಾಡಿದರು. ವಿಶೇಷ ಅಧ್ಯಯನಕ್ಕಾಗಿ ಇಂಗ್ಲೆಂಡಿಗೆ ತೆರಳಿ ಕೆಲ ಕಾಲದ ನಂತರ ಭಾರತಕ್ಕೆ ಮರಳಿದರು. ರಾಮನ್ನರ ಪ್ರಯೋಗಗಳು ಜನಜನಿತವಾದವು. ಅವರ ಸಂಶೋಧನವನ್ನು, ವಿದ್ವತ್ತನ್ನು ಗುರುತಿಸಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಅಶುತೋಷ್ ಮುಖರ್ಜಿಯವರು 1917ರಲ್ಲಿ ತಮ್ಮ ವಿಶ್ವವಿದ್ಯಾಲಯದಲ್ಲಿನ ಭೌತಶಾಸ್ತ್ರ ಪ್ರಾಚಾರ್ಯರ ಹುದ್ದೆಗೆ ಸೇರುವಂತೆ ಅವರನ್ನು ಆಹ್ವಾನಿಸಿದ್ರು. ಆಗ ರಾಮನ್ ಸರ್ಕಾರಿ ಕಚೇರಿಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದರು. ಹಲವಾರು ದಿನ ಈ ಬಗ್ಗೆ ಚಿಂತಿಸಿದ್ರು. ಒಂದು ಕಡೆ ಕೈತುಂಬಾ ಸಂಬಳ ತರುವ ಉನ್ನತ ಪದವಿ, ಮತ್ತೊಂದೆಡೆ ಈ ಅನುಕೂಲದ ಅರ್ಧದಷ್ಟು ಇಲ್ಲದ ಕೆಲಸ, ಆದರೆ ಸಂಶೋಧನೆಗೆ ಇರುವ ಅವಕಾಶ.
ಕೊನೆಗೆ ತಮ್ಮ ಆಶಯದಂತೆ ಸರ್ಕಾರಿ ಹುದ್ದೆಯನ್ನು ತೊರೆದು ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಸೇರಿದ್ರು. ಅಲ್ಲಿ ಭೌತಶಾಸ್ತ್ರದ ಸಂಶೋಧನೆಯನ್ನು ಆರಂಭಿಸಿ ಪ್ರತಿಭಾವಂತ ಭಾರತೀಯ ವಿಜ್ಞಾನಿಗಳ ಪಡೆಯನ್ನೇ ರಚಿಸಿದ್ರು. ಹಗಲು ರಾತ್ರಿ ಪ್ರಯೋಗ, ಸಮಸ್ಯೆ ಪರಿಹಾರ, ಸಂಶೋಧನೆ, ನಿರ್ಣಯ, ಚರ್ಚೆಗಳಲ್ಲಿ ಕಾರ್ಯನಿರತರಾಗಿದ್ದರು. ಅವರ ಉಪನ್ಯಾಸಗಳು, ಭಾವಾಭಿವ್ಯಕ್ತಿ, ಸರಳ ಭಾಷಾ ಪ್ರಯೋಗ ವಿದ್ಯಾರ್ಥಿಗಳನ್ನು ಬಹುವಾಗಿ ಆಕರ್ಷಿಸಿ ಅತಿ ಬೇಗನೆ ಅವರು ಪ್ರಸಿದ್ಧಿ ಪಡೆದರು. ಆಗಿನ ಕಾಲದಲ್ಲಿ ಯುರೋಪ್ ಬಹಳ ಮುಂದುವರೆದ ಉಪಖಂಡವಾಗಿತ್ತು. ಅಲ್ಲಿ ತುಂಬ ವೆಚ್ಚದ ಸಂಶೋಧನೆ ಹಾಗೂ ಪ್ರಯೋಗಗಳನ್ನು ನಡೆಸಲು ಹಿಂಜರಿತಾ ಇರಲಿಲ್ಲ. ಸಾಕಷ್ಟು ಐಶ್ವರ್ಯದ ಬೆಂಬಲ ಇದ್ದದ್ರಿಂದ ಅತಿ ಮುಖ್ಯವಾದ ಸಂಶೋಧನೆ ಹಾಗೂ ನೂತನ ವಸ್ತುಗಳ ಅನ್ವೇಷಣೆಯನ್ನು ಯುರೋಪಿಯನ್ನರೇ ನಡೆಸ್ತಾ ಇದ್ರು. 1921ರಲ್ಲಿ ಇಂಗ್ಲೆಂಡಿನಲ್ಲಿ ಬೇಸಿಗೆಯ ವಿಜ್ಞಾನ ಸಮ್ಮೇಳನ ಏರ್ಪಾಟಾಗಿ ರಾಮನ್ನರಿಗೆ ಆಹ್ವಾನ ಬಂದಿತು. ಅವರು ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಅವರನ್ನು ವಿಶೇಷ ಗೌರವದಿಂದ ಕಾಣಲಾಯಿತು. ಆಗಿನ ವಿದೇಶ ಪ್ರಯಾಣ ಸಾಮಾನ್ಯವಾಗಿ ಹಡಗಿನಲ್ಲೇ ನಡೀತಾ ಇತ್ತು. ಮೆಡಿಟರೇನಿಯನ್ ಸಮುದ್ರ ದಾಟುವಾಗ ನೀಲಿಯ ಕಡಲನ್ನು ಕಂಡು ಯೋಚನಾ ಮಗ್ನರಾದ್ರು ರಾಮನ್ನರು. ಕಡಲ ಬಣ್ಣ ನೀಲಿ ಏಕೆ? ಆಕಾಶದ ನೀಲಿ ಬಣ್ಣ ಇದಕ್ಕೆ ಕಾರಣವೇ? ಆಕಾಶದ ನೀಲಿ ಬಣ್ಣದತ್ತ ನೋಡ್ತಾ ಅವರು ಯೋಚಿಸಿದ್ರು. ಇದು ಅವರ ಕುತೂಹಲಕ್ಕೆ ಕಾರಣವಾಯಿತು. ನೀಲಿ ಬಣ್ಣ ಅವರ ಚಿಂತನೆಯ ಕೇಂದ್ರ ಬಿಂದುವಾಯಿತು. ಬಣ್ಣಗಳ ಪರಿಣಾಮಗಳ ಬಗ್ಗೆ ಹೆಚ್ಚು ಕ್ರಿಯಾಶೀಲರಾದರು. ಮುಂದೆ ಲಂಡನ್ನಿನ ಫಿಸಿಕಲ್ ಸೊಸೈಟಿಯ ಕರೆಯ ಮೇರೆಗೆ ಅಲ್ಲಿಗೆ ತೆರಳಿದ್ರು. ಅಲ್ಲಿ ಒಂದು ಅತ್ಯುತ್ತಮ ಭಾಷಣ ಮಾಡಿದ್ರು. ಅವರ ಭಾಷಣಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ದೊರೆಯಿತು. ಅನಂತರ ಭಾರತಕ್ಕೆ ಮರಳಿ ಬಂದ ಮೇಲೆ ರಾಮನ್ನರು ಹಗಲು ರಾತ್ರಿ ಸಂಶೋಧನೆ ನಡೆಸಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರು. ಸೂರ್ಯನ ಬೆಳಕು ನೀರಿನ ಅಣುಗಳಲ್ಲಿ ಹರಡಿ ಹೋಗಿರುವುದೇ ಸಮುದ್ರದ ನೀರು ನೀಲಿಯಾಗಿ ಕಾಣಲು ಕಾರಣ ಎಂಬ ತೀರ್ಮಾನಕ್ಕೆ ಬಂದರು. ಈ ಬಗ್ಗೆ ಸಂಶೋಧನಾತ್ಮಕ ಪ್ರಬಂಧಗಳನ್ನು ಸಿದ್ಧಪಡಿಸಿ ಲಂಡನ್ನಿನ ರಾಯಲ್ ಸೊಸೈಟಿಗೆ ಕಳುಹಿಸಿದರು. ಈ ಸಂಶೋಧನೆ ವಿಶ್ವದಾದ್ಯಂತ ಹರಡಿ ಯಾವ ಕಾರಣ ಕಂಡುಹಿಡಿಯೋದಕ್ಕೆ ಪ್ರಯೋಗ ನಡೆಸ್ತಾ ಇದ್ರು, ಕಂಡುಹಿಡಿಯಲಾರದ ಸ್ಥಿತಿಯಲ್ಲಿದ್ದರೂ ಒಬ್ಬ ಭಾರತೀಯ ಅತೀ ಸುಲಭದಲ್ಲಿ ಇದಕ್ಕೆ ಕಾರಣ ಕಂಡುಹಿಡಿದನಲ್ಲ ಎಂಬ ಆಶ್ಚರ್ಯ ವಿಜ್ಞಾನಿಗಳಲ್ಲಿ ಉಂಟಾಯಿತು. ಹಾಗೆ ಅವರ ಪ್ರಬಂಧಗಳು ಅನೇಕ ತಜ್ಞರ, ವಿದೇಶಿ ವಿಜ್ಞಾನಿಗಳ ಮೆಚ್ಚುಗೆ ಗಳಿಸಿದ್ವು. ಇವರ ಲೇಖನಗಳನ್ನು ಮೆಚ್ಚಿದ ಲಂಡನ್ನಿನ ರಾಯಲ್ ಸೊಸೈಟಿ 1924ರಲ್ಲಿ ಅವರನ್ನು ರಾಯಲ್ ಸೊಸೈಟಿಯ ಫೆಲೋ ಆಗಿ ನೇಮಕ ಮಾಡಿತು. ಅನಂತರ 1925ರಲ್ಲಿ ರಾಮನ್ನರು ರಷ್ಯಾ ದೇಶಕ್ಕೆ ಹೋದರು. ಆಗ ಅಲ್ಲಿನ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್ ಸಂಸ್ಥೆಯು ಅವರನ್ನು ಗೌರವಿಸಿ ಪುರಸ್ಕರಿಸಿತು. 1926ರಲ್ಲಿ ರಾಮನ್ನರು ತಾವೇ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಅನಂತರ ಅವರು ಬೆಳಕು ವಿಜ್ಞಾನದಲ್ಲಿಯೇ ತಮ್ಮ ಸಂಶೋಧನೆಗಳನ್ನು ಮುಂದುವರಿಸಿದರು. ನೀರಿನಲ್ಲಿರುವ ಅತಿ ಚಿಕ್ಕ ಅಣುಗಳು ಬೆಳಕನ್ನು ಚದುರುವಂತೆ ಮಾಡುವುದರಿಂದ ಕಡಲು ನೀಲಿಯಾಗಿ ಕಾಣುತ್ತದೆ ಎಂಬುದನ್ನು ಅವರು ಅರಿತರು. ಅದನ್ನೇ ವೈಜ್ಞಾನಿಕವಾಗಿ ಸ್ಪಷ್ಟಪಡಿಸಿದರು. ಬೆಳಕು ಪಾರದರ್ಶಕವಾದ ಘನ, ದ್ರವ, ಅನಿಲ ರೂಪದ ವಸ್ತುಗಳ ಮೂಲಕ ಹಾದು ಹೋಗುವಾಗ ಬೆಳಕಿನ ಸ್ವಭಾವದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದರು. ಆ ಮೂಲಕ 1928ರ ಫೆಬ್ರವರಿ 28ರಂದು ರಾಮನ್ ದ್ರವಗಳ ಮೂಲಕ ಚದುರಿದ ಬೆಳಕಿನ ಸಂಬಂಧವಾಗಿ ಸಂಶೋಧನೆ ನಡೆಸಿದರು. ಇದನ್ನು ವಿಜ್ಞಾನ ಕ್ಷೇತ್ರದಲ್ಲಿ ರಾಮನ್ ಪರಿಣಾಮ ಎಂದು ಕರೆಯಲಾಗುತ್ತೆ. ಇದರ ತತ್ವವೆಂದರೆ, ಬೆಳಕನ್ನು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿದರೆ ಆ ಬೆಳಕು ಆ ವಸ್ತುವಿನ ಸುತ್ತಲೂ ಹರಡುತ್ತದೆ. ಆ ಚದುರಿದ ಬೆಳಕು ವಸ್ತುವಿನ ಕೆಲವು ಗುಣಗಳ ಬಗ್ಗೆ ತಿಳಿಸುತ್ತದೆ. ರಾಮನ್ ಬೆಂಜಿನ್, ಇಂಗಾಲದ ಟೆಟ್ರಾಕ್ಲೋರೈಡ್ನಂತಹ ದ್ರವಗಳ ಮೂಲಕ ಏಕವರ್ಣೀಯ ಬೆಳಕನ್ನು ಹಾಯಿಸಿ ಚದುರಿದ ಬೆಳಕನ್ನು ರೋಹಿತ ಮಾಪಕದ ಮೂಲಕ ವೀಕ್ಷಿಸಿದರು. ಆಗ ದ್ರವದ ಮೂಲಕ ಚದುರಿದ ಆವೃತ್ತಗಳಿರುವ ಹೊಸ ರೇಖೆಯ ಜೊತೆಗೆ ಬೇರೆ ಆವೃತ್ತಗಳಿರುವ ಹೊಸ ರೇಖೆಗಳು ಕಂಡುಬಂದವು. ಈ ಹೊಸ ರೇಖೆಗಳು ಮೂಲ ರೇಖೆಯ ಎರಡೂ ಬದಿಗಳಲ್ಲಿ ಸಮದೂರದಲ್ಲಿದ್ದವು. ಈ ಚದುರಿದ ಬೆಳಕಿನ ರೋಹಿತ ಗೆರೆಗಳನ್ನು ರಾಮನ್ ಗೆರೆಗಳು ಅಂತ ಕರೆಯಲಾಗುತ್ತೆ. ರಾಮನ್ ರೋಹಿತದಲ್ಲಿ
ಮೂಲ ರೇಖೆಗಳಿಗಿಂತ ಕಡಿಮೆ ಆವೃತ್ತಿಯ ರೇಖೆಗಳನ್ನು ಸ್ಟೋಕ್ಸ್ ರೇಖೆಗಳು ಎಂದು, ಹೆಚ್ಚು ಆವೃತ್ತಿಯ ರೇಖೆಗಳನ್ನು ಆಂಟಿ ಸ್ಟೋಕ್ಸ್ ರೇಖೆಗಳು ಎಂದು ಕರೆದರು. ಮೂಲ ರೋಹಿತದ ರೇಖೆಯ ಆವೃತ್ತಿ ಮತ್ತು ಚದುರಿದ ಬೆಳಕಿನ ರೇಖೆಯ ಆವೃತ್ತಿಗಳ ನಡುವಿನ ಅಂತರವನ್ನು ರಾಮನ್ ಪಲ್ಲಟ ಎಂದು ಕರೆದರು. ಸೂರ್ಯನ ಕಿರಣಗಳು 7 ಬಣ್ಣದಿಂದ ಕೂಡಿವೆ. ಪಾರದರ್ಶಕ ವಸ್ತುವಿನ ಮೂಲಕ ಕಿರಣಗಳು ಹಾದು ಬಂದಾಗ ಕಿರಣಗಳು ಚದುರಿದಂತೆ ಕಾಣುತ್ತದೆ. ಇದನ್ನು ಬೆಳಕಿನ ವಿಭಜನೆ ಎಂದು ತಿಳಿಸಿದರು. ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ರಾಮನ್ ಪರಿಣಾಮ ಬಹಳ ಮಹತ್ವವನ್ನು ಪಡೆದಿದೆ. ರಾಮನ್ ಪರಿಣಾಮದಿಂದ ರಾಸಾಯನಿಕ ಮಿಶ್ರಣ ವಸ್ತುಗಳ ಅಣುರಚನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಯಿತು. ಬೆಳಕಿನ ಸ್ವಭಾವದಲ್ಲಿ ಉಂಟಾಗುವ ಅತಿ ಸೂಕ್ಷ್ಮ ಬದಲಾವಣೆಗಳ ಮೂಲಕ ಪಾರದರ್ಶಕ ಮಾಧ್ಯಮದ ಒಳರಚನೆಯನ್ನು ತಿಳಿಯಲು ಅನುಕೂಲವಾಯಿತು. ಶಕ್ತಿಯುತವಾದ ಬೆಳಕಿನ ಕಿರಣಗಳು ಉತ್ಪತ್ತಿಯಾಗುವುದನ್ನು ಸಂಶೋಧಿಸಲು ಮಾರ್ಗದರ್ಶನ ದೊರೆಯಿತು. ಹಾಗೆಯೇ 2000 ರಾಸಾಯನಿಕ ಮಿಶ್ರಣಗಳ ಸ್ವರೂಪವನ್ನು ವಿಜ್ಞಾನಿಗಳು ಕಂಡುಕೊಳ್ಳೋದಿಕ್ಕೆ ರಾಮನ್ ಪರಿಣಾಮ ಸಹಾಯ ಮಾಡಿತು. ರಾಸಾಯನಿಕ ಕಾರ್ಖಾನೆಗಳು, ಕಲರ್ ಫೋಟೋಗ್ರಾಫ್ಗಳು, ಪ್ಲಾಸ್ಟಿಕ್, ಸಿಂಥೆಟಿಕ್, ರಬ್ಬರ್ ಮುಂತಾದ ವಸ್ತುಗಳ ತಯಾರಿಕೆಯಲ್ಲಿ ರಾಮನ್ ಪರಿಣಾಮದಿಂದ ಬಹಳ ಅನುಕೂಲವಾಯಿತು. ರಾಮನ್ ಪರಿಣಾಮ ವಿಜ್ಞಾನ ಕ್ಷೇತ್ರಕ್ಕೆ ಸರ್ ಸಿ.ವಿ. ರಾಮನ್ ನೀಡಿದ ಒಂದು ದೊಡ್ಡ ಕೊಡುಗೆಯಾಗಿದೆ. ರಾಮನ್ ಪರಿಣಾಮ ಜಗತ್ತಿನಾದ್ಯಂತ ವಿಜ್ಞಾನಿಗಳ ಗಮನ ಸೆಳೆಯಿತು. ಆ ಮೂಲಕ ರಾಮನ್ನರು ಜಗತ್ಪ್ರಸಿದ್ಧ ವಿಜ್ಞಾನಿಯಾದರು. ಅದರ ಕಾರಣಕ್ಕಾಗಿ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಅವರನ್ನು ಅರಸಿ ಬಂದಿತು. 1930ರಲ್ಲಿ ಸ್ವೀಡಿಷ್ ಅಕಾಡೆಮಿ ನೊಬೆಲ್ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿತು. ಇದರಿಂದ ಇಡೀ ಭರತ ಖಂಡಕ್ಕೆ ಮಾತ್ರವಲ್ಲದೆ ಏಷ್ಯಾ ಖಂಡಕ್ಕೂ ಹೆಸರು ಬಂದಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸರ್ ಸಿ.ವಿ. ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ 2ನೇ ಭಾರತೀಯರು ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ವಿಜ್ಞಾನಿ. ಸಂಶೋಧನೆಯಲ್ಲಿ ಸಿಕ್ಕ ಯಶಸ್ಸು ನನಗೆ ತರುವ ಸಂತೋಷಕ್ಕೆ ಸಮಯಿಲ್ಲ ಎನ್ನುತ್ತಿದ್ರು ರಾಮನ್. ಅವರ ಸಂಶೋಧನಾ ಕಾರ್ಯಗಳಿಗೆ ಇನ್ನಷ್ಟು ಅವಕಾಶವಾಗಲಿ ಅಂತ ಆಗಿನ ಮೈಸೂರು ಸರ್ಕಾರ 24 ಎಕರೆಗಳಷ್ಟು ಭೂಮಿಯನ್ನು ಅವರಿಗೆ ನೀಡಿತು. ರಾಮನ್ ಸಂಶೋಧನಾ ಸಂಸ್ಥೆಯು ಅವರೇ ಹುಟ್ಟುಹಾಕಿದ ಸಂಸ್ಥೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರದ ನಿರ್ದೇಶಕ ಹುದ್ದೆ ಆಗ ಕೇವಲ ಆಂಗ್ಲರಿಗೆ ಮಾತ್ರ ಸೀಮಿತವಾಗಿದ್ದ ಸ್ಥಾನವಾಗಿತ್ತು. ಪ್ರಥಮ ಬಾರಿಗೆ ರಾಮನ್ನರಿಗೆ 1933ರಲ್ಲಿ ಇದರ ನಿರ್ದೇಶಕರಾಗಲು ಆಹ್ವಾನ ಬಂದಿತು. ರಾಮನ್ ಬೆಂಗಳೂರಿಗೆ ಬಂದರು. ಆದರೆ ಅಲ್ಲಿ ರಾಮನ್ನರ ಏಳಿಗೆ ಸಹಿಸದ ಕೆಲವು ವಿಜ್ಞಾನಿಗಳು ಅವರು ಕೇವಲ ಭೌತಶಾಸ್ತ್ರಕ್ಕೆ ಮಾತ್ರ ಗಮನ ನೀಡ್ತಾ ಉಳಿದ ವಿಷಯಗಳನ್ನು ಅಲಕ್ಷಿಸುತ್ತಿದ್ದಾರೆ ಅಂತ ದೂರಿದರು. ಇದರಿಂದ ನೊಂದ ರಾಮನ್ ಕೇವಲ ಭೌತಶಾಸ್ತ್ರದ ಪ್ರಾಚಾರ್ಯರಾಗಿ ಉಳಿದರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ರಾಮನ್ನರ ಪ್ರತಿಭೆಗೆ ಮೆಚ್ಚಿ ಅವರನ್ನು ತಮ್ಮಲ್ಲಿ ಕೆಲಸ ಮಾಡಲು ಆಹ್ವಾನಿಸಿತು. ಆದರೆ ರಾಮನ್ ಸ್ವದೇಶಾಭಿಮಾನದಿಂದ ಅದನ್ನು ತಿರಸ್ಕರಿಸಿದರು. ರಾಮನ್ನರ ಪ್ರಮುಖ ಶಿಷ್ಯರಲ್ಲಿ ಹೋಮಿ ಬಾಬಾ ಹಾಗೂ ವಿಕ್ರಮ್ ಸಾರಾಭಾಯ್ ಪ್ರಮುಖರು. ರಾಮನ್ ಒಬ್ಬ ದೃಢ ನಿಷ್ಠೆಯುಳ್ಳ ಕಟ್ಟುನಿಟ್ಟಿನ ಅಧ್ಯಾಪಕರು. ವಿಜ್ಞಾನ ಕಠಿಣವಾದ ವಿಷಯ, ಅದಕ್ಕೆ ಬಹಳ ಏಕಾಗ್ರತೆ ಇರಬೇಕು. ಇದು ವಿಜ್ಞಾನದ ಬಗ್ಗೆ ಅವರು ಹೇಳುತ್ತಿದ್ದ ಮಾತು. 1934ರಲ್ಲಿ ರಾಮನ್ ಭಾರತದಲ್ಲಿ ವಿಜ್ಞಾನಿಗಳನ್ನು ಸೇರಿಸಿ ವಿಚಾರ ವಿನಿಮಯ ಮಾಡುವಂತಹ ಸಂಶೋಧನಾ ಸಂಸ್ಥೆಯೊಂದನ್ನು ತೆರೆಯಲು ಯೋಚನೆ ಮಾಡಿದರು. ಬೆಂಗಳೂರಿನಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಈ ರೀತಿ ಜನ್ಮ ತಾಳಿತು. 1948ರಲ್ಲಿ ಇದರ ಹೆಸರನ್ನು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂದು ಬದಲಾಯಿಸಲಾಯಿತು. ಈ ಸಂಸ್ಥೆಯಲ್ಲಿರುವ ಸಂಶೋಧನಾ ಉಪಕರಣಗಳು ಗುಣಮಟ್ಟದಲ್ಲಿ ವಿದೇಶಿ ಪ್ರಯೋಗಾಲಯಗಳಿಗೆ ಸಮವಾಗಿದ್ದವು. ತಮ್ಮೆಲ್ಲ ಆಸ್ತಿಯನ್ನು ರಾಮನ್ ಈ ಸಂಸ್ಥೆಗೆ ನೀಡಿದ್ರು. ಮೈಸೂರು ಸರ್ಕಾರ ನೀಡಿದ 24 ಎಕರೆ ಜಾಗವೂ ಸೇರಿ ಇದು ಬೃಹತ್ ಸಂಸ್ಥೆಯಾಗಿ ತಲೆ ಎತ್ತಿ ನಿಂತಿತು. ರಾಮನ್ ಅವರು ತಮ್ಮ ಸಂಶೋಧನಾ ಸಂಸ್ಥೆಯ ಸುತ್ತಮುತ್ತ ಹಲವಾರು ಜಾತಿಯ ಮರಗಿಡಗಳನ್ನು ಬೆಳೆಸಿದ್ರು.
ಅಲ್ಲಿ ಧ್ವನಿ, ಬೆಳಕು, ಶಿಲೆ, ರತ್ನ, ಹಕ್ಕಿ, ಕೀಟಗಳು, ಚಿಟ್ಟೆಗಳು, ಚಿಪ್ಪು, ಮರ, ಹೂವು, ವಾತಾವರಣ, ಹವಾಮಾನ, ದೃಷ್ಟಿ ಹೀಗೆ ಹಲವಾರು ವಿಭಾಗಗಳಲ್ಲಿ ಸಂಶೋಧನಾ ಕಾರ್ಯ ನಡೆಯುತ್ತಿದ್ವು. ಸಂಸ್ಥೆಯ ವಾರ್ಷಿಕ ಅಧಿವೇಶನಗಳಲ್ಲಿ ರಾಮನ್ನರು ಹೊಸ ಹೊಸ ವೈಜ್ಞಾನಿಕ ಸಿದ್ಧಾಂತ, ಸಂಶೋಧನೆಗಳನ್ನು ಪ್ರಕಟಿಸುತ್ತಿದ್ದರು. 1967ರಲ್ಲಿ ನಡೆದ ಮದ್ರಾಸ್ ಅಧಿವೇಶನದಲ್ಲಿ ವಾತಾವರಣದ ಮೇಲೆ ಭೂಮಿಯ ತಿರುಗುವಿಕೆಯ ಪರಿಣಾಮವನ್ನು ಚರ್ಚಿಸಿದರು. ರಾಮನ್ ಅವರ ಸಾಧನೆಗೆ ಜಗತ್ತಿನ ಹಲವಾರು ಗೌರವ ಪುರಸ್ಕಾರಗಳು ಅವರಿಗೆ ಸಂದಿವೆ. 1928ರಲ್ಲಿ ರೋಮಿನ ವಿಜ್ಞಾನ ಸಂಘ ಮೆಟ್ಯೂಸಿ ಪದಕ ನೀಡಿ ಅವರನ್ನು ಗೌರವಿಸಿದರೆ 1929ರಲ್ಲಿ ಬ್ರಿಟಿಷ್ ಪ್ರಭುತ್ವ ನೈಟ್ ಪದವಿ ನೀಡಿ ಸರ್ ಬಿರುದು ನೀಡಿತು. ಹೀಗೆ ಅವರು ಸರ್ CV ರಾಮನ್ ಆದರು. 1930ರಲ್ಲಿ ಲಂಡನ್ನಿನ ರಾಯಲ್ ಸೊಸೈಟಿಯು ಹ್ಯೂಸ್ ಪದಕವನ್ನು ನೀಡಿತು. ಜರ್ಮನಿಯ ಫ್ರೀಬರ್ಗ್, ಇಂಗ್ಲೆಂಡಿನ ಗ್ಲಾಸ್ಗೋ, ಫ್ರಾನ್ಸಿನ ಪ್ಯಾರಿಸ್, ಮುಂಬೈ, ಕಾಶಿ, ಢಾಕಾ, ಪಾಟ್ನಾ, ಮೈಸೂರು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿದವು. 1941ರಲ್ಲಿ ಅಮೆರಿಕಾದ ಆಪ್ಟಿಕಲ್ ಸೊಸೈಟಿಯ ಸದಸ್ಯತ್ವ, 1942ರಲ್ಲಿ ಫ್ರಾಂಕ್ಲಿನ್ ಇನ್ಸ್ಟಿಟ್ಯೂಟ್ನ ಫ್ರಾಂಕ್ಲಿನ್ ಪದಕ, 1948ರಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಧ್ಯಾಪಕತ್ವ, 1954ರಲ್ಲಿ ಸೋವಿಯತ್ ರಷ್ಯಾದ ಲೆನಿನ್ ಪ್ರಶಸ್ತಿ, 1961ರಲ್ಲಿ ಕ್ರೈಸ್ಟ್ ಪೋಪ್ ಅವರ ಪಾಂಟಿಫಿಕಲ್ ಅಕಾಡೆಮಿ ಆಫ್ ಸೈನ್ಸ್ನ ಸದಸ್ಯತ್ವ ಸರ್ CV ರಾಮನ್ ಅವರಿಗೆ ಲಭಿಸಿತು. ಸಂಗೀತ ಪ್ರಿಯರಾಗಿದ್ದ ಅವರನ್ನು ಪಿಟೀಲುಗಳ ಅಧ್ಯಯನ ಸಂಸ್ಥೆಯಾದ ಅಮೆರಿಕಾದ ಕ್ಯಾಟ್ಗಟ್ ಅಕೋಸ್ಟಿಕಲ್ ಸೊಸೈಟಿಯು ಗೌರವ ಸದಸ್ಯರನ್ನಾಗಿ ಮಾಡಿಕೊಂಡಿತ್ತು. ಭಾರತ ಸರ್ಕಾರದಿಂದ 1954ರಲ್ಲಿ ಭಾರತದ ಅತಿದೊಡ್ಡ ಪುರಸ್ಕಾರವಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಸರ್ CV ರಾಮನ್ ಅವರನ್ನು ಸನ್ಮಾನಿಸಲಾಯಿತು. ರಾಮನ್ ಅವರು ಸಂಶೋಧಕರೂ ಹೌದು, ಪ್ರಕೃತಿ ಪ್ರಿಯರೂ ಹೌದು. ಪ್ರಕೃತಿಯ ಗುಣ ಸ್ವಭಾವಗಳ ಆರಾಧಕರು. ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಮೋಡಗಳ ಆಟ, ಮಳೆ, ಕಾಮನಬಿಲ್ಲು, ಹೊಲಗದ್ದೆಗಳ ಹಸಿರು ನೋಟ, ಸುಂದರ ವನಸಿರಿ, ಪ್ರಕೃತಿಯ ವಿವಿಧ ವರ್ಣಗಳು, ಆಕಾರ ವೈವಿಧ್ಯಗಳು, ನಕ್ಷತ್ರಗಳು ಹೀಗೆ ಎಲ್ಲವನ್ನೂ ವಿವಿಧ ಆಯಾಮಗಳಿಂದ ಅವಲೋಕಿಸುತ್ತಿದ್ದರು. ಅವರು ಒಂದೆಡೆ ಇದೆಲ್ಲವೂ ಮುಗಿಯದ ಬೆಳಕಿನ ಕಥೆ, ನೋಡಿದಷ್ಟು ನೋಡಬೇಕೆನ್ನಿಸುತ್ತದೆ ಅಂತ ಹೇಳಿದ್ದಾರೆ. CV ರಾಮನ್ ಅವರಿಗೆ ಕಲ್ಲು, ಹೂವು, ವಜ್ರಗಳು, ವಾದ್ಯಗಳು ಮುಂತಾದವುಗಳನ್ನು ಸಂಗ್ರಹಿಸುವುದು ಒಂದು ಹವ್ಯಾಸವಾಗಿತ್ತು. ಸಂಗ್ರಹಿಸಿದಂತಹ ವಸ್ತುಗಳಲ್ಲಿ ಹೊಸತೇನಾದರೂ ಸಿಗಬಹುದೇ ಅಂತ ಹುಡುಕಾಡುವುದು ಅವರಿಗೆ ಬಹಳ ಪ್ರಿಯವಾದ ಕೆಲಸವಾಗಿತ್ತು. ಸರ್ CV ರಾಮನ್ ಅವರು ಹೂವುಗಳ ಬಣ್ಣಗಳ ಕುರಿತು ವಿವರಣೆ ನೀಡಿದ್ದು ಈಗ ಅವರದೇ ಮಾತುಗಳಲ್ಲಿ. Nature, you see, does her best in a garden. She is putting out her loveliest for our benefit. It's up to us to try and understand what she does and why she does it. To find, you see, the world around us is full of objects that demand. When I look at, I got that big bunch of jacaranda flowers. Oh, what an amazing sight. Hundreds of flowers, all identical, all showing the same lovely blue color. Why is this? Why does it, I looked at this lovely blue color, you know. Wish I could present you the bunch of that. I got trees in front, you know. I said, why is that? Why is that? I say, that's how the thing started really. My work started with jacaranda. I've gone on with other things. No, but that's the whole point. See, the real science begins when you are really interested in something and you want to find out requisite evidence. You see, that, and then the point was, having got it, I got to explain what it is, what is the negative substance, and how does it give these bands. And I thought now it must be, I must find evidence in the behavior of this carbon CO. And there it is. I was felt that I must find some corroboration for this. ದೇವರು ಧರ್ಮಗಳ ಬಗ್ಗೆ
ರಾಮನ್ನರ ಕಲ್ಪನೆಯೇ ಬೇರೆಯಾಗಿತ್ತು. ಅವರಿಗೆ ವಿಜ್ಞಾನ ಎನ್ನುವುದು ದೇವರು, ಧರ್ಮ, ಮತ, ಕರ್ತವ್ಯ, ಆತ್ಮ ಎಲ್ಲವೂ ಆಗಿತ್ತು. ಅವರು ತಮ್ಮನ್ನು ತಾವು ಕಡೆಯವರೆಗೂ ವಿಜ್ಞಾನದ ವಿದ್ಯಾರ್ಥಿ ಎಂಬುದಾಗಿ ಕರೆದುಕೊಂಡರು. ಅವರು ವಿಜ್ಞಾನದ ವಿದ್ಯಾರ್ಥಿಗಳನ್ನು ಕುರಿತು, ವಿಜ್ಞಾನಿಯಾದವನು ಕೇವಲ ಪ್ರಯೋಗಾಲಯದಲ್ಲಿ ಕಳೆಯಬಾರದು, ಸುತ್ತಮುತ್ತಲ ಜಗತ್ತನ್ನು ನೋಡಿ ತಿಳಿಬೇಕು ಅಂತ ಹೇಳ್ತಾ ಇದ್ರು. ಸರ್ ಸಿ ವಿ ರಾಮನ್ ಅವರು ಅಪ್ಪಟ ಭಾರತೀಯ ಪೋಷಾಕು ತೊಡ್ತಾ ಇದ್ರು. ತಲೆಗೆ ಜರಿಪೇಟ ಧರಿಸ್ತಾ ಇದ್ರು. ಅವರದು ಅತ್ಯಂತ ಸರಳ ಬದುಕು. ಉನ್ನತ ವಿಚಾರಗಳ ಆಗರವಾಗಿದ್ದರು ರಾಮನ್. 1948ರಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ಸೇವೆಯಿಂದ ನಿವೃತ್ತರಾಗಿ ಬಳಿಕ ತಾವು ತಮ್ಮದೇ ಆದ ಸಂಸ್ಥೆಯನ್ನು ಹುಟ್ಟುಹಾಕಿ ಸಂಶೋಧನೆಗಳನ್ನು ನಡೆಸಿ ಉನ್ನತ ಸಾಧನೆಗೈದ ಅಪ್ರತಿಮ ಮೇಧಾವಿ ಸರ್ ಸಿ ವಿ ರಾಮನ್ ಅವರದು ದಣಿವರಿಯದ ಮನಸ್ಸು, ಕುತೂಹಲ ಕುಂದದ ಮನಸ್ಸು, ಸದಾ ಕ್ರಿಯಾಶೀಲ ಮನಸ್ಸು. ಅವರು ಸದಾ ಅಧ್ಯಯನಶೀಲರಾಗಿದ್ದರು. ಯಾವಾಗಲೂ ಹೊಸ ಸಂಶೋಧನೆಗಳ ಬಗ್ಗೆ ತಿಳಿಯುತ್ತಿದ್ದರು. ವಿದೇಶಗಳ ಇತರೆ ವಿಜ್ಞಾನಿಗಳೊಂದಿಗೆ ವೈಯಕ್ತಿಕ ಸಂಪರ್ಕ ಇಟ್ಟುಕೊಂಡಿದ್ರು. ಕೆಲಸ ಮಾಡುವವರಿಗೆ ಆಂತರಿಕ ಸ್ಫೂರ್ತಿ ಇಲ್ಲದೇ ಇದ್ದರೆ ಅಪಾರ ಹಣ ವೆಚ್ಚ ಮಾಡಿದರೂ ಸಂಶೋಧನೆ ಸಾಗದು ಎಂಬುದು ಅವರ ನಂಬಿಕೆ. ಅವರು ಯಾವುದೇ ಸಾಂಪ್ರದಾಯಿಕ ಮಾರ್ಗ ಅನುಸರಿಸದೆ ತಮ್ಮ ಅಭಿಪ್ರಾಯಗಳನ್ನು ಹೇಳುತ್ತಿದ್ದರು. ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ತಮ್ಮ ಮನಸ್ಸಿನ ಅನಿಸಿಕೆಯಂತೆ ನಡೀತಾ ಇದ್ರು. ವಿಜ್ಞಾನ ಅವರಿಗೆ ದೇವರ ಸಮಾನವಾಗಿದ್ದು, ಹೊಸ ಸಂಶೋಧನೆಗಳಿಂದ ದೇವರ ಅಸ್ತಿತ್ವ ಕಾಣಬಹುದೆಂಬುದು ಅವರ ನಂಬಿಕೆಯಾಗಿತ್ತು. ಸದಾ ಹಾಸ್ಯಭರಿತವಾಗಿ ಮಾತನಾಡುತ್ತಿದ್ದ ರಾಮನ್ ಅವರು ಪ್ರತಿ ವರ್ಷ ಗಾಂಧಿ ಜಯಂತಿಯಂದು ವಿಜ್ಞಾನ ವಿಷಯದಲ್ಲಿ ಜನಪ್ರಿಯ ಉಪನ್ಯಾಸ ನೀಡ್ತಾ ಇದ್ರು. 1970ರ ಅಕ್ಟೋಬರ್ 2ರಂದು ಕಿವಿ, ತಮಟೆ ಮತ್ತು ಧ್ವನಿಗ್ರಹಣದ ತಮ್ಮ ಸಿದ್ಧಾಂತವನ್ನು ವಿವರಿಸಿದ ಉಪನ್ಯಾಸವೇ ಅವರ ಕೊನೆಯ ಭಾಷಣ. 1970ರ ನವೆಂಬರ್ 7ರಂದು ಅವರಿಗೆ ಲಘು ಹೃದಯಾಘಾತವಾಯಿತು. ಅದರಿಂದ ಅವರು ಚೇತರಿಸಿಕೊಂಡರಾದರೂ 1970ನೇ ಇಸವಿ ನವೆಂಬರ್ 21ರಂದು ರಾಮನ್ ಅವರು ಬೆಂಗಳೂರಿನ ಅವರ ಸಂಸ್ಥೆಯಲ್ಲಿಯೇ ತೀರಿಕೊಂಡರು. ಸರ್ ಸಿ ವಿ ರಾಮನ್ ಭಾರತ ವೈಜ್ಞಾನಿಕ ಕ್ಷೇತ್ರದ ಧ್ರುವ ತಾರೆಗಳಲ್ಲಿ ಒಬ್ಬರಾಗಿದ್ದರು. ತಮ್ಮ ಸಂಶೋಧನೆಗಳಿಂದ ಭಾರತವನ್ನು ಜಗದ್ವಿಖ್ಯಾತಗೊಳಿಸಿದರು. ಇವರ ಅಗಲುವಿಕೆಯೊಂದಿಗೆ ವಿಜ್ಞಾನ ಕ್ಷೇತ್ರ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ಬಡವಾಯಿತು. ಆತ್ಮೀಯರೇ, ಇಷ್ಟು ಹೊತ್ತು ಭಾರತ ರತ್ನರು ಕಾರ್ಯಕ್ರಮದಲ್ಲಿ ಭಾರತವು ಮೊಟ್ಟ ಮೊದಲಿಗೆ 1954ರಲ್ಲಿ ಸ್ಥಾಪಿಸಿದ ಅತ್ಯುನ್ನತ ಪ್ರಶಸ್ತಿ ಎನಿಸಿರುವ ಭಾರತ ರತ್ನವನ್ನು ಮೊದಲ ಬಾರಿಗೆ ಪಡೆದುಕೊಂಡವರಲ್ಲಿ ಒಬ್ಬರಾದ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರ ಪರಿಚಯವನ್ನು ಮಾಡಿಕೊಂಡಿರಿ. ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶಸ್ತಿಗೆ ಭಾಜನರಾದ ಭಗವಾನ್ ದಾಸ್ ಅವರ ಬಗ್ಗೆ ತಿಳಿದುಕೊಳ್ಳುತ್ತೀರಿ. ಹಾಗಿದ್ರೆ ಮುಂದಿನ ಭಾನುವಾರದ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಆಲಿಸಿದ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಕವಿಗಳ ಕಲಿಗಳ ಬೆಳೆಸಿದ ಈ ನಾಡು, ಧೀರ ಮಹಾತ್ಮರು ಜನಿಸಿದ ಈ ಬೀಡು, ಸಹನೆಯ ಮಮತೆಯ ಜನನಿಯ ಮಡಿಲಲ್ಲಿ ಬೆಳಗಿದ ವೀರರಿಗೆ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜನ್ಮಭೂಮಿ ಇದು, ಪುಣ್ಯ ಭೂಮಿ ಇದು, ವಾತ್ಸಲ್ಯದ ಭಾರತ ಮಾತೆಗೆ ಜಿಂದಾಬಾದ್. ಭಾರತ ರತ್ನರು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕೆಎಲ್ ವಿದ್ಯಾರಾವ್, ನೆರವು ಪಂಕಜ್ ಕುಡ್ತರ್ಕರ್. ಕಣ್ಣು ಬೇರೆ ನೋಟವೊಂದು, ನಾವು ಭಾರತೀಯರು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.